ಲಕ್ಷ್ಮಿಯನ್ನ ಪೂಜಿಸಿದ್ರೆ ಲಕ್ಷ್ಮಿ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೆ ಲಕ್ಷ್ಮಿಯ ಕೃಪೆ ಆಗುತ್ತೆ. ಲಕ್ಷ್ಮಿಯನ್ನ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ಇರ್ತಾರೆ, ಅದು ಯಾವ ಹೂವು ಹಾಕಿದ್ರೆ ತುಂಬ ಶ್ರೇಷ್ಠ, ಯಾವ ರೀತಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅನ್ನೋದನ್ನು ತಿಳ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಫಲಗಳು ಬೇಗ ದೊರೆಯುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿ ಅನುಗ್ರಹ ಆದರೆ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ದುಡ್ಡು ಕಾಸು ಸಂಪತ್ತು ಸಮೃದ್ಧಿ ಎಲ್ಲ ನಿಲ್ಲಿಸುತ್ತೆ. ಲಕ್ಷ್ಮಿಯಲ್ಲಿ ಎಲ್ಲ ಗುಣಗಳಿದೆ, ಎಲ್ಲ ದೇವರುಗಳ ಆಶೀರ್ವಾದ ಸಿಕ್ಕಿದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಲಕ್ಷ್ಮಿಯಲ್ಲಿ ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ. ಹಾಗಂದರೆ ಅಷ್ಟಲಕ್ಷ್ಮಿ ಅಂದರೆ ಏನು, ಅಷ್ಟಲಕ್ಷ್ಮಿಯರು ಯಾರು, ಯಾರು ಯಾವ ವರನ ಕೊಡ್ತಾರೆ, ಅವರನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ಕೇಳುವುದರಿಂದ ಕೂಡ ಅಷ್ಟಲಕ್ಷ್ಮಿಯರ ಕೃಪೆ ನಿಮಗೆ ಆಗಿ ಆ ದೇವರ ಅನುಗ್ರಹ ಆಗಲಿ ಅಂತ ಕೇಳ್ಕೊತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಲಕ್ಷ್ಮಿ ಅನುಗ್ರಹಕ್ಕಾಗಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮಹಾಲಕ್ಷ್ಮಿಯನ್ನು ನಾವು 8 ರೂಪಗಳಲ್ಲಿ ಪೂಜೆ ಮಾಡ್ತೀವಿ. ಆ 8 ರೂಪದಲ್ಲಿ ಏನು ಪೂಜೆ ಮಾಡ್ತೀವಿ ಅದನ್ನೇ ಅಷ್ಟಲಕ್ಷ್ಮಿಯರು ಅಂತ ಹೇಳ್ತೀವಿ. ಅಷ್ಟಲಕ್ಷ್ಮಿಯರ ಅವತಾರಗಳೇನು, ಅದರ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೌಂದರ್ಯ, ವಿದ್ಯೆ, ಬುದ್ಧಿ, ಸಂಪತ್ತು, ಸಂತಾನ, ಸಮೃದ್ಧಿ ಹೀಗೆ ಎಲ್ಲ ವಿಧಗಳಿಂದ ಅವತಾರ ಎತ್ತಿದ್ದ ಈ 8 ರೂಪಗಳೇ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ. ಈ 8 ರೂಪದ ಲಕ್ಷ್ಮಿಯನ್ನೇ ನಾವು ಅಷ್ಟಲಕ್ಷ್ಮಿಯರು ಅಂತ ಕರಿತೀವಿ. ಅಷ್ಟ ಅಂದರೆ 8 ಲಕ್ಷ್ಮಿಯರನ್ನ ಪೂಜೆ ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರು ಅಂತ ಕರಿತೀವಿ. ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು, ಯಾವುದೇ ಕೆಲಸದಲ್ಲಿರೋ ವಿಘ್ನ ಇರ್ಬೋದು, ಹಣಕಾಸು ತೊಂದರೆ ಇರ್ಬೋದು, ಎಲ್ಲ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟಲಕ್ಷ್ಮಿ ಅಂದ್ರೇ ಸಮೃದ್ಧಿ, ಫಲವತ್ತತೆ, ಸಂತೋಷ ಮತ್ತು ಅದೃಷ್ಟ, ಜೊತೆಗೆ ಆರೋಗ್ಯ, ಜ್ಞಾನ, ಬಲ, ಸಂತಾನ ಮತ್ತು ಶಕ್ತಿಯನ್ನು ನೀಡುವಂಥ ದೇವತೆ ಅಂತ ಹೇಳ್ತೀವಿ. ಇನ್ನು ಈ ಅಷ್ಟಲಕ್ಷ್ಮಿಯರು ಯಾರು, ಅವರು ಯಾವ ರೀತಿ ಇರ್ತಾರೆ, ಅವ್ರನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆದಿಲಕ್ಷ್ಮಿ ಎಂಬುದು ಪ್ರಾಚೀನ ರೂಪ ಮತ್ತು ಎಲ್ಲರ ಅಸ್ತಿತ್ವಕ್ಕೆ ಕಾರಣವಾದವರು ಅಂತ ಹೇಳ್ತಾರೆ. ಈಕೆ ತನ್ನ ಪತಿಯನ್ನು ಆರೈಕೆ ಮಾಡುವ ಮೂಲಕ ಇಡೀ ಜಗತ್ತನ್ನೇ ರಕ್ಷಿಸುವ ಹೊಣೆ ಹೊತ್ತಿರ್ತಾಳೆ. ಸಮುದ್ರ ಮಂಥನದ ಸಮಯದಲ್ಲಿ ಆದಿಲಕ್ಷ್ಮಿ ಜನಿಸ್ತಾಳೆ ಅಂತ ಹೇಳ್ತಾರೆ. ಲಕ್ಷ್ಮಿಯು ತನ್ನ 4 ಕೈಗಳನ್ನು ಹೊಂದಿದ್ದು ಕಮಲದ ಮೇಲೆ ಆಸೀನಳಾಗಿರ್ತಾಳೆ, ಅಂದರೆ ಕಮಲದ ಮೇಲೆ ಕೂತಿರ್ತಾಳೆ. ಆಕೆಯ 4 ಕೈಗಳಲ್ಲಿ 2 ಕೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿರ್ತಾಳೆ. ಇನ್ನಿತರ 2 ಕೈಗಳಲ್ಲಿ ಕಮಲ ಮತ್ತು ಶ್ವೇತ ಧ್ವಜವನ್ನು ಹಿಡಿದುಕೊಂಡಿರ್ತಾಳೆ. ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಮೋಕ್ಷ ನೀಡುತ್ತಾಳೆ ಮತ್ತು ಖ್ಯಾತಿಯನ್ನು ಕೂಡ ಹೊಂದ್ಬೋದು ಅಂತ ಹೇಳ್ತಾರೆ. ಇವಳನ್ನು ಮೋಕ್ಷ ಪ್ರದಾಯಿನಿ ಅಂತ ಕೂಡ ಕರೀತಾರೆ. ಆದಿಲಕ್ಷ್ಮಿ ಸ್ವತಃ ಮಹಾಲಕ್ಷ್ಮಿ ಆಗಿರೋದ್ರಿಂದ ಆಕೆಯನ್ನು ಎಲ್ಲ ದೇವರುಗಳು, ಅಂದರೆ ಆದಿ ಅಂದ್ರೇ ಮೊದಲು ಅಂತ ಹೇಳ್ತೀವಿ, ಎಲ್ಲರಿಗಿಂತ ಮೊದಲಾಗಿರೋದ್ರಿಂದ ಈ ದೇವರನ್ನ ಎಲ್ಲ ದೇವರುಗಳು ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಎರಡನೇದು ಧನಲಕ್ಷ್ಮಿ. ಧನ ಅಂದ್ರೇ ಸಂಪತ್ತು. ಸಂಪತ್ತಿನ ಅಧಿದೇವತೆಯನ್ನು ಧನಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತೀವಿ. ಮತ್ತು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿ ಈ ಧನಲಕ್ಷ್ಮಿ. ಯಾಕಂದರೆ ಲಕ್ಷ್ಮಿ ಅಂದ ತಕ್ಷಣ ನಾವು ಸಂಪತ್ತು ಅನ್ನೋದನ್ನೇ ನೆನೆಸ್ಕೋತೀವಿ. ಈ ಧನಲಕ್ಷ್ಮಿ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿರ್ತಾರೆ. ಈ ದೇವತೆಯನ್ನು ಪೂಜೆ ಮಾಡೋದ್ರಿಂದ ಬಡತನ ನಾಶ ಮಾಡ್ತಾರೆ. ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ನಮಗೆ ಕೆಲವೊಂದು ಟೈಮಲ್ಲಿ ದುಡ್ಡು ಸೇರ್ತಾ ಇರಲ್ಲ. ಎಷ್ಟೇ ದುಡ್ಡು ಬಂದರೂ ಖರ್ಚಾಗ್ತಾ ಇರುತ್ತೆ. ಮನೆಗೆ ತಂದಿಟ್ಟ ತಕ್ಷಣ ಅದು ಹೆಂಗೆ ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಎಲ್ಲೂ ಉಳಿಸೋದಕ್ಕೆ ಅವಕಾಶನೇ ಇರಲ್ಲ. ಆ ರೀತಿ ಆಗ್ತಾ ಇರುತ್ತೆ. ಆವಾಗ ನಾವು ಧನಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ಆರ್ಥಿಕ ಸಂಕಷ್ಟ, ಅಂದರೆ ಹಣಕಾಸಿನ ಸಂಕಷ್ಟವನ್ನು ದೂರ ಮಾಡಿ ನಮಗೆ ಹಣವನ್ನು ಸಂಪತ್ತನ್ನು ಒದಗಿಸ್ಕೊಡ್ತಾಳೆ ಅನ್ನೋ ನಂಬಿಕೆ ಇದೆ. ಈ ದೇವರು 6 ಕೈಗಳನ್ನು ಹೊಂದಿದ್ದು ಕೆಂಪು ಸೀರೆಯನ್ನು ಉಟ್ಕೊಂಡು ತನ್ನ ಕೈಯಲ್ಲಿ ಶಂಖ, ಕುಂಭ, ಚಕ್ರ, ಬಿಲ್ಲು, ಬಾಣ, ಕಮಲವನ್ನು ಹಿಡಿದುಕೊಂಡಿರ್ತಾಳೆ. ಇನ್ನು 6ನೇ ಕೈಯಲ್ಲಿ ಅಭಯ ಮುದ್ರೆ ಹಿಡಿದಿದ್ದು ಚಿನ್ನದ ನಾಣ್ಯಗಳನ್ನ ಕೈಯಿಂದ ಹರಿಬಿಡ್ತಾ ಇರ್ತಾಳೆ, ಅಂದರೆ ಹಣಕಾಸನ್ನು ಕೊಡ್ತಾ ಇರ್ತಾಳೆ ಅನ್ನೋ ಅರ್ಥ. ಮಹತ್ವ ಅಂದರೆ ಏನು ಅಂದರೆ ಧನ ಅಂದರೆ ಸಂಪತ್ತು. ಈ ಧನಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಸಮೃದ್ಧಿ, ಸಂಪತ್ತು, ಸಂತೋಷ ಪ್ರಾಪ್ತ ಆಗುತ್ತೆ. ಜೊತೆಗೆ ಹಣ, ಚಿನ್ನ, ಆಸ್ತಿ, ಆಂತರಿಕ ಶಕ್ತಿ ಮತ್ತು ಏನಾದರೂ ಮಾಡಬೇಕು ಅನ್ನೋ ಶಕ್ತಿ, ನಮ್ಮಲ್ಲಿರೋ ಪ್ರತಿಭೆ ಮುಂದೆ ಬರುತ್ತೆ. ಜೊತೆಗೆ ಯಾವುದಾದ್ರೂ ದೃಢ ನಿರ್ಧಾರ ತಗೊಳ್ಬೇಕಾದ್ರೆ, ಧೈರ್ಯ ಬೇಕಾದರೆ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲವನ್ನು ಈ ದೇವರು ನೀಡ್ತಾರೆ. ಈ ಸಮಯಗಳಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 3ನೇದು ಧಾನ್ಯಲಕ್ಷ್ಮಿ. ಧಾನ್ಯ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ದವಸ ಧಾನ್ಯ ಅಂತ ಹೇಳ್ತೀವಿ.
ಮನೆಯಲ್ಲಿ ಬೇಕಾಗಿರುವಂಥ ಧಾನ್ಯಗಳು. ಲಕ್ಷ್ಮೀ ದೇವಿಯ 8 ರೂಪಗಳಲ್ಲಿ ಈ ಧಾನ್ಯಲಕ್ಷ್ಮಿ ಕೂಡ ಒಂದು. ಧಾನ್ಯಲಕ್ಷ್ಮಿನ ಕೃಷಿ ಸಂಪತ್ತನ್ನು ಒದಗಿಸೋ ದೇವ್ರಿ ಅಂತ ಹೇಳ್ತೀವಿ. ಸಂಪತ್ತು ಅಂದರೆ ಮಾನವನ ಹಂಚಿಕೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಂದರೆ ಮಾನವನಿಗೆ ಏನು ಬೇಕೋ ಅವಶ್ಯಕತೆಗೆ, ಅಂದರೆ ತಿನ್ನೋದಕ್ಕೆ ಯಾವ ರೀತಿ ಆಹಾರಗಳು ಬೇಕೋ ಅದನ್ನು ಈ ದೇವರು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿ ಈ ದೇವರನ್ನ ಹೆಚ್ಚಾಗಿ ರೈತರು ಧಾನ್ಯವನ್ನು ಬೆಳೆದು ಕಟಾವು ಮಾಡಿದ್ಮೇಲೆ ಆ ದೇವರನ್ನ ಪೂಜೆ ಮಾಡಿ ಹಬ್ಬ ಹರಿದಿನ ರೀತಿ ಮಾಡ್ತಾರೆ. ಆವಾಗ ಧಾನ್ಯಲಕ್ಷ್ಮಿನ ಪೂಜೆ ಮಾಡಿದ್ರು ಸಂಕೇತ. ಇದು ನನಗೆ ಆಹಾರವನ್ನು ಒದಗಿಸ್ಕೊಟ್ಟಿದ್ದಕ್ಕೆ, ಅಂದರೆ ನಾನು ಕೃಷಿ ಚಟುವಟಿಕೆಯಲ್ಲಿ ನಾನು ಏನು ಮಾಡಿದ್ದೆ ಅದರಲ್ಲಿ ನನಗೆ ಒಳ್ಳೆ ಫಲ ಕೊಟ್ಟಿದ್ದಕ್ಕೆ ನಿನಗೆ ಕೃತಜ್ಞತೆ ಅಂತ ಪ್ರಾರ್ಥಿಸ್ಕೊಂಡು ಮಾಡುವಂಥ ಪೂಜೆ ಇದು. ಇದು ಸಮೃದ್ಧಿಯ ಸಂಕೇತವಾಗಿರೋ ಈ ದೇವರು ಹಸಿರು ವಸ್ತ್ರವನ್ನು, ಅಂದರೆ ಹಸಿರು ಸೀರೆಯನ್ನು ತೊಟ್ಟು 8 ಕೈಗಳನ್ನು ಹೊಂದಿರ್ತಾಳೆ. 2 ಕಮಲ, ರಾಜದಂಡ, ಭತ್ತ, ಕಬ್ಬು, ಬಾಳೆಗೊನೆ ಹಿಡಿದಿದ್ದು 2 ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಹಿಡಿದಿರ್ತಾಳೆ. ಈ ದೇವಿಯನ್ನು ದುಷ್ಟರನ್ನು ನಾಶ ಮಾಡೋದಕ್ಕೆ ಪೂಜಿಸ್ತೀವಿ. ತನ್ನನ್ನು ಪೂಜಿಸುವ ಎಲ್ಲರಿಗೂ ಕೂಡ ಈ ದೇವಿ ಸಹಾಯ ಹಸ್ತ ಚಾಚುವುದರಲ್ಲಿ ಧಾನ್ಯಲಕ್ಷ್ಮಿಯಾಗಿದ್ದಾಳೆ. ಅಂದರೆ ಸಹಾಯ ಹಸ್ತ ಅಂದರೆ ಅವ್ರಿಗೆ ಅಗತ್ಯವಾದ ಆಹಾರವನ್ನು ಪೂರೈಕೆ ಮಾಡೋದ್ರಲ್ಲಿ ಧಾನ್ಯಲಕ್ಷ್ಮಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ. ಯಾರು ಹಸುವಿನಿಂದ ಬಳಲ್ತಿದ್ರೋ, ಆಹಾರಕ್ಕೆ ಕೊರತೆ ಆಗಿದೆಯೋ, ಅವರು ಧಾನ್ಯಲಕ್ಷ್ಮಿನ ಪೂಜೆ ಮಾಡೋದ್ರಿಂದ ಅವ್ರಿಗೆ ಎಲ್ಲ ರೀತಿಯ ಫಲಗಳು ದೊರೆಯುತ್ತೆ. ಅಂದರೆ ಆಹಾರಕ್ಕೆ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಧಾನ್ಯವನ್ನು ಯಾರು ದೀರ್ಘಾವಧಿ, ಅಂದರೆ ಹೆಚ್ಚಿನ ಕಾಲದವರೆಗೂ ಇಟ್ಕೋಬೇಕು ಅಂತಿರ್ತಾರೋ ಅವರು ಈ ದೇವರನ್ನ ಪೂಜೆ ಮಾಡೋದ್ರಿಂದ ಧಾನ್ಯಲಕ್ಷ್ಮಿ ಅದಕ್ಕೆ ವರ ಕೊಡ್ತಾಳೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಗಜಲಕ್ಷ್ಮಿ. ಭಗವಂತ ಇಂದ್ರ ತಾನು ಕಳೆದುಕೊಂಡಿದ್ದ ಸಂಪತ್ತನ್ನು ಸಮುದ್ರದ ಆಳದಿಂದ ಮರಳಿ ಪಡಿಬೇಕು ಅಂದರೆ ಈ ಗಜಲಕ್ಷ್ಮಿ ಸಹಾಯ ಮಾಡಿದ್ಲು ಅಂತ ಹೇಳ್ತಾರೆ. ಅಧಿಕಾರ ಮತ್ತು ರಾಜವೈಭವವನ್ನು ನೀಡುವ ಗಜಲಕ್ಷ್ಮಿ ತನ್ನ ಭಕ್ತರಿಗೆ, ಅಂದರೆ ಯಾರು ಪೂಜೆ ಮಾಡ್ತಾರೋ ಗಜಲಕ್ಷ್ಮಿನವ್ರಿಗೆ ಸಂಪತ್ತು, ಹಣ, ಸಮೃದ್ಧಿ, ಶ್ರೀಮಂತಿಕೆಯನ್ನು ನೀಡ್ತಾಳೆ ಅಂತ ಹೇಳ್ತಾರೆ. ಸಮುದ್ರ ಮಂಥನದ ಸಮಯದಲ್ಲಿ ಈಕೆ ಆನೆಗಳೊಂದಿಗೆ ಹೊರಹೊಮ್ಮಿದ್ಲು ಅಂತ ಹೇಳ್ತಾರೆ. ಈಕೆ 4 ಕೈಗಳಿಂದ ಈಕೆ ಕೆಂಪು ಸೀರೆಯನ್ನುಟ್ಟು 4 ಕೈಗಳಿರುತ್ತೆ, ಕಮಲದ ಮೇಲೆ ಕುಳಿತುಕೊಂಡಿರ್ತಾಳೆ. 2 ಕೈಗಳಲ್ಲಿ ಕಮಲ, 2ರಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಹೊಂದಿರ್ತಾಳೆ. ಅವಳ ಪಕ್ಕದಲ್ಲಿ 2 ಆನೆಗಳು ಆಕೆಗೆ ನೀರು ಪ್ರೋಕ್ಷಣೆ ಮಾಡ್ತಿರ್ತವೆ ಅಥವಾ ಜೊತೆಯಲ್ಲಿ ನಿಂತಿರೋ ಥರ ಇರ್ತವೆ. ಈ ದೇವರನ್ನ ಗಜಲಕ್ಷ್ಮಿಯನ್ನ ಶ್ರೀಮಂತಿಕೆಯನ್ನು ಸೂಚಿಸೋದಕ್ಕೆ ಪೂಜಿಸ್ತಾರೆ. ಶ್ರೀಮಂತಿಕೆ ಬೇಕು ಅಂದಾಗ ಗಜಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಬೇಗ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಗಜಲಕ್ಷ್ಮಿಯನ್ನ ಶ್ರೇಯಸ್ಸು, ಸಂಪತ್ತು, ಸಿರಿವಂತಿಕೆಗೋಸ್ಕರ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಬೆಳೆಗಳನ್ನ ಪೋಷಿಸೋದಕ್ಕೆ, ಅಂದರೆ ಬೆಳೆಗಳನ್ನ ಕಾಪಾಡೋದಕ್ಕೆ, ಬೆಳೆಗಳು ಫಲವತ್ತಾಗಿ ಬೆಳೆಯೋದಕ್ಕೆ ಕೂಡ ಗಜಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ. ಇನ್ನು ನೆಕ್ಸ್ಟು ಸಂತಾನಲಕ್ಷ್ಮಿ. ಸಂತಾನಲಕ್ಷ್ಮಿ ಅಂದ್ರೇ ಗೊತ್ತಾಗ್ಬಿಡುತ್ತೆ, ಸಂತಾನವನ್ನು ಕರುಣಿಸುವಾಕೆಯವಳು ಅಂತ. ಆರೋಗ್ಯವಂತ ಹಾಗೂ ದೀರ್ಘ ಆಯುಸ್ಸುಳ್ಳ ಮಕ್ಕಳನ್ನು ಪಡಿಬೇಕು ಅಂದರೆ ಈಕೆಯನ್ನು ಪೂಜೆ ಮಾಡಲಾಗುತ್ತೆ. ಯಾರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಇರುತ್ತೋ ಅವರು ಸಂತಾನ ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಬೇಗ ಮಗುವಾಗುತ್ತೆ ಅನ್ನೋ ನಂಬಿಕೆ ಇದೆ. 6 ಕೈಗಳನ್ನು ಹೊಂದಿರೋ ಈಕೆ ಕೆಂಪು ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾಳೆ. ತನ್ನ 2 ಕೈಗಳಲ್ಲಿ ಕುಂಭಗಳನ್ನು, ಖಡ್ಗ, ಗುರಾಣಿ ಮತ್ತು 2 ಕೈಗಳಲ್ಲಿ ಅಭಯ ಮುದ್ರೆಯನ್ನು ಹೊಂದಿರ್ತಾಳೆ. ವಿಶೇಷವಾಗಿ ಅಂದರೆ ಈಕೆಯ ಮಡಿಲಲ್ಲಿ ಒಂದು ಮಗು ಇರುತ್ತೆ. ಆ ಮಗು ಕಮಲವನ್ನು ಹಿಡಿದಿರುತ್ತೆ. ಕೆಲವೊಂದ್ಸರಿ ಗಣೇಶನ ತೊಡೆ ಮೇಲೆ ಕೂತಿರುವಂಥ ಲಕ್ಷ್ಮಿಯನ್ನು ಸಂತಾನ ಲಕ್ಷ್ಮಿ ಅಂತ ಹೇಳ್ತೇವೆ. ಇನ್ನು ಈ ದೇವಿಯನ್ನು ಪೂಜಿಸೋದ್ರಿಂದ ಸಂತಾನ ಯಾರು ಇಲ್ಲದೆ ಇರ್ತಾರೋ ಅವ್ರಿಗೆ ಸಂತಾನವಾಗುತ್ತೆ, ಅಂದರೆ ಮಕ್ಕಳನ್ನು ಹೊಂದುತ್ತಾರೆ. ಹೆಚ್ಚಾಗಿ ಈ ದೇವ್ರನ್ನ ಮದುವೆಯಾದ ದಂಪತಿಗಳು ಇನ್ನೂ ಯಾರಿಗೆ ಮಕ್ಕಳಾಗಿಲ್ಲೋ ಅವ್ರು ಪೂಜಿಸ್ತಾರೆ. ಈಕೆಯನ್ನು ಪೂಜಿಸೋದ್ರಿಂದ ಆರೋಗ್ಯವಂತ ದೀರ್ಘ ಆಯಸ್ಸುಳ್ಳ ಮಗು ದೊರಕುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಧೈರ್ಯಲಕ್ಷ್ಮಿ. ಧೈರ್ಯಲಕ್ಷ್ಮಿ ಅಂದರೆ ನಮಗೆ ಧೈರ್ಯ ಬೇಕು ಅಂತ ಪೂಜೆ ಮಾಡುವಂಥದ್ದು. ಇವ್ರನ್ನ ವೀರಲಕ್ಷ್ಮಿ ಅಂತ ಕೂಡ ಕರೀತಾರೆ. ನಾವು ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ, ಅದನ್ನ ಸಾಧಿಸ್ಬೇಕು ಅಂದಾಗ ನಮಗೆ ಧೈರ್ಯ ಬೇಕಾಗಿರುತ್ತೆ. ನಮಗೆ ಶಕ್ತಿ ಇದ್ದರೆ ಸಾಕಾಗಲ್ಲ, ಜೊತೆಗೆ ಧೈರ್ಯನೂ ಬೇಕಾಗುತ್ತೆ. ಹಾಗಾದರೆ ಈ ದೇವರನ್ನು ಪೂಜಿಸೋದ್ರಿಂದ ಧೈರ್ಯ, ಶಕ್ತಿ ಎರಡನ್ನೂ ಕೊಡ್ತಾಳೆ. ನಾವು ಏನಾದರೂ ಅಂದ್ಕೊಂಡಿದ್ದ ಗುರಿಯನ್ನು ಸಾಧಿಸಬೇಕು ಅಂದರೆ ಈ ದೇವರನ್ನು ಪೂಜೆ ಮಾಡಿದರೆ ನಮಗೆ ಅದು ಲಭಿಸುತ್ತೆ ಅಂತ ಹೇಳ್ತಾರೆ. ಈಕೆ ಕೆಂಪು ಬಣ್ಣದ ಸೀರೆಯನ್ನು ಹುಟ್ಟಿರ್ತಾಳೆ. ಜೊತೆಗೆ 8 ಕೈಗಳಿದ್ದು ಕೈಯಲ್ಲಿ ಚಕ್ರ, ಶಂಖ, ಬಾಣ, ಖಡ್ಗ, ಚಿನ್ನದ ಬಿಲ್ಲೆ, ಕೆಲವೊಮ್ಮೆ ಪುಸ್ತಕ ಮತ್ತು 2 ಕೈಯಲ್ಲಿ ಅಭಯ ಮತ್ತು ವರದ ಮುದ್ರೆಯನ್ನು ಹೊಂದಿರ್ತಾಳೆ. ಇನ್ನು ಈ ಧೈರ್ಯಲಕ್ಷ್ಮಿನ ಪೂಜಿಸೋದ್ರಿಂದ ಹೊಸ ಗುರಿ, ಏನಾದರೂ ಗುರಿ ಇಟ್ಕೊಂಡಿದ್ರೆ ಅದನ್ನು ಸಾಧಿಸಬಹುದು.
ಜೀವನದಲ್ಲಿ ಧೈರ್ಯವನ್ನು ಪಡೆಯೋದಕ್ಕೋಸ್ಕರ ಈ ಧೈರ್ಯ ಲಕ್ಷ್ಮಿನ ಪೂಜಿಸಲಾಗುತ್ತೆ. ನಮ್ಮ ಕಾರ್ಯಕ್ಷಮತೆ ಬಗ್ಗೆ ಮನಸ್ಸಿನಲ್ಲಿ ಅಸ್ಪಷ್ಟತೆ ಏನಾದರೂ ಇದ್ದರೆ, ನಮ್ಗೆ ನಿಶ್ಚಿತತೆ ಬೇಕು, ಏನಾದರೂ ಒಂದು ಮಾಡಬೇಕು, ನಮಗೆ ಮನಸ್ಸು ಹೋಲಾಡ್ತಾ ಇರುತ್ತೆ ಅಂದಾಗ ಅದನ್ನು ಮಾಡೋದಕ್ಕೆ ನಮಗೆ ಧೈರ್ಯ ಬೇಕು, ಏನಾದರೂ ನಮಗೆ ಶಕ್ತಿ ಬೇಕು ಅಂದಾಗ ಈ ದೇವರನ್ನು ಪೂಜೆ ಮಾಡಿದ್ರೆ ನಮಗೆ ಅನಿಶ್ಚಿತತೆ ಹೋಗಿ ನಿಶ್ಚಿತತೆ ಬರುತ್ತೆ ಮತ್ತು ಆ ಕಾರ್ಯವನ್ನು ಸಂಪನ್ನ ಮಾಡಿಕೊಡ್ತಾನೆ. ಇನ್ನು ನೆಕ್ಸ್ಟು ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅಂದರೆ ನಮಗೆ ವಿಜಯವನ್ನು ಯಾವುದೇ ಕೆಲಸದಲ್ಲೂ ವಿಜಯ ಸಾಧಿಸಬೇಕು ಅಂತಲೇ ಕೆಲಸ ಮಾಡ್ತಿರ್ತೀವಿ. ಅಂದರೆ ನಾವು ಯಶಸ್ಸನ್ನು ಪಡಿಬೇಕು ಅಂತಲೇ ನಾವು ಯಾವುದಾದ್ರೂ ಒಂದು ಕೆಲಸನ ಶುರು ಮಾಡ್ತೀವಿ. ಆ ಯಶಸ್ಸು ದೊರೆಯೋಕ್ಕೋಸ್ಕರ ನಾವು ವಿಜಯಲಕ್ಷ್ಮಿನ ಪೂಜೆ ಮಾಡಬೇಕಾಗುತ್ತೆ. ಈ ದೇವರು ಕೆಂಪು ಸೀರೆಯನ್ನು ಉಟ್ಕೊಂಡು 8 ಕೈಗಳಿರುತ್ತೆ. ಈ ಕೈಯಲ್ಲಿ ಕಮಲದಲ್ಲಿ ಕೂತಿರ್ತಾಳೆ. ಕೈಯಲ್ಲಿ ಚಕ್ರ, ಶಂಖ, ಗುರಾಣಿ, ಕುಣಿಕೆ, ಕಮಲ ಹಾಗೆ 2 ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಯನ್ನು ಹೊಂದಿರ್ತಾಳೆ. ಈ ಅವತಾರವು ಯುದ್ಧ ಭೂಮಿಯಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೂ ಕೂಡ ಯಾವುದೇ ಕ್ಷೇತ್ರದಲ್ಲೂ ಮತ್ತು ಯಾವುದೇ ಕೆಲಸದಲ್ಲೂ ನಾವು ವಿಜಯನ ತಗೋಬೇಕು ಅಂದಾಗ ಈ ದೇವ್ರನ್ನ ಪೂಜೆ ಮಾಡಬೇಕಾಗುತ್ತೆ. ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನ ನಿವಾರಿಸೋದಕ್ಕೆ ಜನರಿಗೆ ಸಹಾಯ ಮಾಡೋ ಉದ್ದೇಶದಿಂದ ಈ ಲಕ್ಷ್ಮಿಯ ರೂಪವನ್ನು ಪಡೆದಿದ್ದಾಳೆ ಅಂತ ಹೇಳ್ತಾರೆ. ಈ ಲಕ್ಷ್ಮಿಯ ಅವತಾರವನ್ನು ಪೂಜಿಸೋದ್ರಿಂದ ಆಂತರಿಕ ಶಕ್ತಿ ಮತ್ತು ಗೆಲುವಿನ ಮನಸ್ಸು ಬೆಳೆಸ್ಕೊಳ್ಬೋದು. ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡ್ಬೋದು. ಮತ್ತು ವಿಜಯಲಕ್ಷ್ಮಿ ಎಂಬುದು ಪ್ರಬುದ್ಧತೆಯ ಸ್ವರೂಪ ಅಂತ ಹೇಳ್ತಾರೆ. ಜೀವನದಲ್ಲಿ ನಮಗೆ ಸ್ಪಷ್ಟವಾದ ಗುರಿಯನ್ನು ಸೂಚಿಸುತ್ತೆ, ಜೊತೆಗೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಯೋಚನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ವಿಜಯಲಕ್ಷ್ಮಿ ತನ್ನ ಭಕ್ತರಿಗೆ ಜೀವನದ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೊಡ್ತಾಳೆ, ಜೊತೆಗೆ ಎಲ್ಲ ಕಾರ್ಯಗಳಲ್ಲೂ ವಿಜಯವನ್ನು ತಂದುಕೊಡ್ತಾಳೆ ಅಂತ ಹೇಳ್ತಾರೆ. ಶಾಂತಿ ಮತ್ತು ಸಮೃದ್ಧಿಯನ್ನು ತುಂಬಿದ ಜೀವನವನ್ನು ನಡೆಸಬೇಕು ಅಂದರೆ ಈ ಧೈರ್ಯಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು ವಿದ್ಯಾಲಕ್ಷ್ಮಿ. ವಿದ್ಯಾ ಅಧಿದೇವತೆ ವಿದ್ಯಾಲಕ್ಷ್ಮಿ ಕಮಲದಲ್ಲಿ ಕೂತಿರ್ತಾಳೆ. ಈ ದೇವರನ್ನು ಪೂಜೆ ಮಾಡೋದ್ರಿಂದ ನಮಗೆ ವಿದ್ಯೆ ದೊರಕುತ್ತೆ ಅಂತ ಹೇಳ್ತಾರೆ. ವಿದ್ಯೆಯಿಂದ ನಾವು ಸಕಲ ಸಂಪತ್ತನ್ನು ಪಡಿಬೋದು. ಹಾಗಾಗಿ ವಿದ್ಯಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು ದೊರೆಯುತ್ತೆ ಅಂತ ಹೇಳ್ತಾರೆ. ಈಕೆ ಬಿಳಿ ಬಣ್ಣದ ಸೀರೆಯನ್ನು ಉಟ್ಕೊಂಡು 2 ಕೈಗಳಲ್ಲಿ ಕಮಲ ಹಾಗೆ 2 ಕೈಯಲ್ಲಿ ಅಭಯ ಮತ್ತು ವರದ ಮುದ್ರೆಯನ್ನು ಹಿಡಿದಿರ್ತಾಳೆ. ಜ್ಞಾನದ ದೇವತೆಯಾದ ವಿದ್ಯಾಲಕ್ಷ್ಮಿ ಐಶ್ವರ್ಯ ದೇವತೆ ಅಂತ ಕೂಡ ಕರಿತೀವಿ. ಯಾಕಂದರೆ ಜ್ಞಾನ ಸಿಕ್ಕಿದ್ರೆ ಐಶ್ವರ್ಯ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ವಿದ್ಯಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಭಕ್ತರು ತಮ್ಮ ದುಃಖಗಳನ್ನು, ತೊಂದರೆಗಳನ್ನ ನಿವಾರಿಸ್ಕೊಳ್ಬೋದು. ಜೊತೆಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕನ ಪಡಿಬೋದು ಅಂತ ಹೇಳ್ತಾರೆ. ಉತ್ತಮ ಅಂಕಗಳನ್ನು ಪಡೆಯಲು ವಿದ್ಯಾರ್ಥಿಗಳು ಈ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಲಕ್ಷ್ಮಿಯನ್ನು ಬುಧವಾರದಂದು ಪೂಜಿಸೋರಂತೂ ಇನ್ನೂ ಶುಭ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಲಕ್ಷ್ಮಿಯ ಆಶೀರ್ವಾದಕ್ಕೆ ಹೋಗ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.